ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಆಮಿಷವೊಡ್ಡಿ ಅವರಲ್ಲಿ ಬಣ್ಣ ಬಣ್ಣದ ಬಯಕೆಗಳನ್ನು ಹುಟ್ಟುಹಾಕಿ ಸುಲಭವಾಗಿ ಮನ ಪರಿವರ್ತನೆ ಮಾಡುವಲ್ಲಿ ಕೆಲವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಸಾಮಾಜಿಕ ಜಾಲತಾಣಗಳ ಮೂಲಕ ಸುಲಭವಾಗಿ ಆ ಕೆಲಸಗಳು ನಡೆಯುತ್ತಿವೆ. ಈ ವಿಷಯದಲ್ಲಿ ಹೆಣ್ಣು ಮಕ್ಕಳು ಕೊಂಚ ಎಚ್ಚರವಾಗಿರಬೇಕು ಎಂದು ಹಿರಿಯ ವಕೀಲ ಎಜಿ ಸುಧಾಕರ್ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ಈ ವಿಚಾರವಾಗಿ ಮಹಿಳಾ ಸಾಗಾಣಿಕೆ ಬಗ್ಗೆ ಮಹಿಳೆಯರೇ ಜಾಗೃತರಾಗಬೇಕು. ಶಿಕ್ಷಣ, ಬಡತನ, ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿಯನ್ನ ಅರಿತು ನೆರೆಹೊರೆಯವರು ಪರಿಚಯಸ್ಥರ ಸೋಗಿನಲ್ಲಿ ಉತ್ತಮ ನೌಕರಿ ಕೊಡಿಸುವ ನೆಪದಲ್ಲಿ ಮಹಿಳೆಯರನ್ನ ಬೇರೆಡೆಗೆ ಸಾಗಾಣಿಕೆ ಮಾಡಿ ಅಂತಹ ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆ, ಭಿಕ್ಷಾಟನೆಯಂತಹ ಹೀನ ಕೃತ್ಯಗಳಿಗೆ ಬಳಸುವ ಜಾಲಗಳಿಗೆ ಮಾರಾಟ ಮಾಡುತ್ತಿರುವುದು ಕಂಡುಬರುತ್ತಿದೆ. ಮಹಿಳೆಯರು ಎಚ್ಚರಿಕೆಯಿಂದ ಇರಬೇಕು ಎಂದು ಕಿವಿಮಾತು ಹೇಳಿದರು. ಬಹಳ ಸ್ವಲ್ಪ ವಿಚಾರವನ್ನ ಮಾಡಿ ನಮ್ಮ ಜೀವನವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ನಮ್ಮ ಹುಷಾರು ನಮ್ಮ ಕಲಿಯಬೇಕು. ನಮಗೆ ಸಮಸ್ಯೆ ಬಂದ ಹೇಳಿದಾಗ 1098 ಅದನ್ನ ಮಾಹಿತಿಯನ್ನು ಕೊಡೋದು ಮೊದಲನೇ ಕೆಲಸ ಆಗಬೇಕು. ಕೆಲವು ಡಿಟೆಕ್ಟೇ ಆಗೋದಿಲ್ಲ. ನಾವು ಕೋರ್ಟಲ್ಲಿ ಕೆಲವು ಸಲ ಇಂಥ ಕೇಸ್ಗಳು ಬರ್ತದೆ ನಮ್ಮ ಕೋರ್ಟ್ ಮುಂದೆ, ಎಲ್ಲ ಹಾಸ್ಟೆಲ್ ಆಗ್ಬಿಡ್ತಾರೆ. ಅಲ್ಲಿ ಹೋಗಿರೋ ಹೆಣ್ಮಕ್ಳು ಹಾಸ್ಟೆಲ್ ಆಗ್ಬಿಡ್ತಾರೆ. ಏನು ಹಿಂಸೆಗೆ ಒಳಗಾಗಿರ್ತಾರೆ ಹೆಣ್ಮಕ್ಳು. ದಟ್ ಈಸ್ ಅನ್ಫಾರ್ಚುನೇಟ್. ಏನು ಮಾಡೋಣ, ಅವ್ರ ಹ್ಯಾಂಡ್ಸ್ ಆರ್ ಟೈಡ್ ಅಂತ ಹೆಣ್ಮಕ್ಳು ಬಂದು ಇಲ್ಲ ಸಮಯ ಏನು ಆಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗ ಕೋರ್ಟ್ ಕೆನಾಟ್ ಡೂ ಎನಿಥಿಂಗ್. ಯಾಕೆಂದ್ರೆ ನಮಗೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ, CRPC ಇದೆ, ಎವಿಡೆನ್ಸ್ ಆಕ್ಟ್ಗಳಿದೆ. ಅದ್ರ ಪ್ರಕಾರ ಡಿಸಿಷನ್ ಕೊಡ್ಬೇಕಾದ್ರೆ ಎಲ್ಲರೂ ಏನಾಗಿಲ್ಲ ಅಂದ್ಮೇಲೆ ಏನ್ ಮಾಡೋದು ನಾವಲ್ಲಿ? ಸೊ ಕೇಸ್ ವಿಲ್ ಬಿ ಎಂಡೆಡ್ ಇನ್ ಅಕ್ವಿಟಲ್. ಅಲ್ಟಿಮೇಟ್ಲಿ ಅಲ್ಲಿ ಯಾರಿಗೆ ಎಫೆಕ್ಟ್ ಆಗಿರ್ತದೆ ಅಲ್ವಾ? ವಿಕ್ಟಿಮ್ಗೆ ಎಫೆಕ್ಟ್ ಆಗಿರ್ತದೆ. ಯಾಕೆ ಹಿಂಗೆ ಹೇಳ್ತಾರೆ ಅಂತ ಅನ್ಕೋಬೇಡಿ. ಆಮೇಲೆ ಕ್ಯಾಶುವಲ್ ತಗೋಬೇಡಿ. ಯಾವ ಸಮಯ ಹೆಂಗ್ ಬರ್ತದೆ ಗೊತ್ತಿಲ್ಲ. ಒಳ್ಳೆ ಫೀಚರ್ ಅಂತ ಇದೆ. ಪಟ್ಟಣದ JMFC ಕೋರ್ಟ್ನ ನ್ಯಾಯಾಧೀಶರಾದ ಜೆ ರಂಗಸ್ವಾಮಿ ಮಾತನಾಡಿ, ಮಹಿಳೆಯರು ಮತ್ತು ಮಕ್ಕಳು ದುರ್ಬಲರಾಗಿದ್ದು ಅವರು ಮೋಸದ ಬಲೆಗೆ ಸುಲಭವಾಗಿ ಬೀಳುವ ಸಾಧ್ಯತೆ ಇರುವುದರಿಂದ ಅವರನ್ನ ರಕ್ಷಿಸುವುದು ತೀರಾ ಅಗತ್ಯವಾಗಿದೆ. ಸಾಗಾಣಿಕೆದಾರರು ಮತ್ತು ಅಪರಾಧಿ ಜಾಲಗಳು ಮನೆ ಕೆಲಸ, ಸುಳ್ಳು ಮದುವೆ, ಗುಪ್ತ ಉದ್ಯೋಗ ಮತ್ತು ಸುಳ್ಳು ದತ್ತುಗಳಂತಹ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿವೆ. ಮಹಿಳೆಯರು ಹಾಗೂ ಮಕ್ಕಳನ್ನ ಬಲಾತ್ಕಾರದಿಂದ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಗಾಣಿಕೆ ನಡೆಯುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದ್ರ. ಸಂವಿಧಾನದ ಮೂಲ ಆಶಯ ಎಲ್ಲಾ ಕಾನೂನುಗಳಿಗೆ ತಾಯಿ ಇದ್ದಂತೆ. ಮಾನವ ಕಳ್ಳ ಸಾಗಾಣಿಕೆಯ ಸಂತ್ರಸ್ತರನ್ನ ರಕ್ಷಿಸುವ ಜೊತೆಗೆ ಅವರಿಗೆ ಸರ್ಕಾರದ ಯೋಜನೆ ಕಲ್ಪಿಸಬೇಕು. ಮನುಷ್ಯನ ಮಾನವೀಯ ಗುಣಗಳಿಗೆ ಚ್ಯುತಿ ಬಂದರೆ ಅದೇ ಮಾನವ ಕಳ್ಳ ಸಾಗಾಣಿಕೆ. ಮನುಷ್ಯನನ್ನ ಮನುಷ್ಯನಾಗಿ ಕಾಣದೆ ಮಾರಾಟದ ವಸ್ತುವಾಗಿ ಕಾಣುತ್ತಿರುವುದು ದೊಡ್ಡ ದುರಂತ ಎಂದು ವಿಷಾದಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ ಮಾತನಾಡಿ, ಕಳೆದ 5 ವರ್ಷದಲ್ಲಿ 13 ಲಕ್ಷ ಮಹಿಳೆಯರ ಕಳ್ಳ ಸಾಗಾಣೆ ನಡೆದಿದೆ. ಅಂಗಾಂಗ ಕಳ್ಳ ಸಾಗಾಣಿಕೆ, ಜೀತ ಪದ್ಧತಿ, ಲೈಂಗಿಕ ದಂಧೆಯ ಕಾರಣಕ್ಕಾಗಿ ನಡೆಯುತ್ತಿರುವ ಈ ಕಳ್ಳ ಸಾಗಾಣಿಕೆ ತಡೆಗೆ ಸರ್ಕಾರಗಳು ಕಠಿಣ ಕ್ರಮಗಳ ಜೊತೆಗೆ ವ್ಯಾಪಕ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದರು. ಏನೆಲ್ಲ ಜಾಗೃತಿಯನ್ನು ಮೂಡಿಸಬೇಕು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಎಲ್ಲ ವಕೀಲರು ಕೂಡ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟು ಆಮೇಲೆ ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಬಯಸ್ತೇನೆ. ನಿಮಗೆ ಮಾಹಿತಿ ಗೊತ್ತಿರಲಿ, ಸುಮಾರು 200ರಿಂದ 300 ಜನ ಪ್ರತಿದಿನ ಈ ರೀತಿ ಸಾಗಾಣಿಕೆಗೆ ಒಳಪಡ್ತಕ್ಕಂಥ ಮಹಿಳೆಯರು ಮತ್ತು ಮಕ್ಕಳನ್ನ ನಾವು ನೋಡ್ತೇವೆ. ವಿಶೇಷವಾಗಿ ಇಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಇರುವ ಕಾರಣ ಇಬ್ಬರಿಗೂ ಹೇಳ್ಬೇಕಾಗ್ತದೆ. ಸಾಗಾಣಿಕೆ ಅಂತದ್ದು ಬರೀ ಮಹಿಳೆಯರು ಮತ್ತು ಹೆಣ್ಮಕ್ಳಿಗೆಲ್ಲ, ಗಂಡು ಮಕ್ಕಳನ್ನು ಕೂಡ ಸಾಗಾಣಿಕೆ ಮಾಡ್ತಾರೆ. ಬಹುಶಃ ಈ ವಯಸ್ಸಿನ ಗಂಡು ಮಕ್ಕಳಿಗೆ ಸಾಗಾಣಿಕೆ ಇಲ್ಲದೆ ಇರ್ಬೋದು, ಆದ್ರೆ ನಿಮಗಿಂತ ಚಿಕ್ಕ ವಯಸ್ಸಿನ ಗಂಡು ಮಕ್ಕಳನ್ನು ಕೂಡ ಇವತ್ತು ಸಾಗಾಣಿಕೆ ಮಾಡತಕ್ಕಂತ ವ್ಯವಸ್ಥಿತ ಚಾಲಕರು ಕೆಲಸ ಮಾಡ್ತಾ ಇದ್ದಾರೆ. ಬಾಗೇಪಲ್ಲಿಯವರೇ ಕರ್ಕೊಂಡೋಗಿ ಡೆಲ್ಲಿಗೆ ಮಾರಾಟ ಮಾಡ್ತಾರೆ. ಇನ್ನೊಂದು ಮಾತು ನಿಮ್ಗೆ ಹೇಳಿಕೆ ಬಯಸ್ತೇನೆ. ಇವತ್ತು ಕದ್ಕೊಂಡು ಹೋಗ್ತಕ್ಕಂಥದ್ದು ಬೇರೆ ವೈಶ್ಯಾವೃತ್ತಿ, ಭಿಕ್ಷಾಟನೆಗೆ ಅಲ್ಲ, ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಕೂಡ ಇವತ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಕದ್ಕೊಂಡು ಹೋಗ್ತಾರೆ. ನಿಮ್ಗೆಲ್ಲ ಗೊತ್ತಿರ್ಬೇಕು, 18 ವರ್ಷದ ಒಳಗಿರೋನು ನಾವು ಮಕ್ಕಳು ಅಂತ ಕರಿತೀವಿ. ಅವ್ರು ಏನೇ ತಪ್ಪು ಕೆಲಸ ಮಾಡಿದ್ರು ಕೂಡ ಅವ್ರನ್ನ ಜೈಲಿಗೆ ಹಾಕೋದಿಲ್ಲ. ಅವ್ರಿಗೆ ಆದಂತ ಒಂದು ಹೋಮ್ಸ್ ಇದಾವೆ. ಆ ಹೋಮ್ಸ್ ಅಲ್ಲಿ ಇಟ್ಟು ಅವ್ರನ್ನ ಮನಸ್ಸನ್ನ ಪರಿವರ್ತನೆ ಮಾಡಿ ಒಳ್ಳೆಯ ಸಂಸ್ಕೃತ ನಾಗರಿಕರನ್ನಾಗಿ ಮಾಡಿ ಹೊರಗಡೆ ಸಮಾಜಕ್ಕೆ ಕೊಡುವಂತ ಪ್ರಯತ್ನಗಳು ನಡೀತವೆ.
ಹಾಗಾಗಿ ಅವ್ರನ್ನ ಜೈಲಿಗೆ ಹಾಕೋದಿಲ್ಲ, ಅವರಿಗೆ ಶಿಕ್ಷೆ ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಕತ್ಕೊಂಡು ಹೋಗಿರ್ತಕ್ಕಂಥ ಮಕ್ಕಳ ಮೂಲಕ ಈ ಕೆಲಸಗಳನ್ನ ಮಾಡಿಸ್ತಾರೆ. ಶಸ್ತ್ರಾಸ್ತ್ರಗಳನ್ನ ಮಾರಾಟ ತೆಗೆದುಕೊಂಡು ಹೋಗ್ತಕ್ಕಂಥ, ರವಾನೆ ಮಾಡ್ತಕ್ಕಂಥದ್ದು, ಮಾದಕ ವಸ್ತುಗಳನ್ನ ರವಾನೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮಕ್ಕಳ ಕೈಯಿಂದ ಮಾಡ್ತಕ್ಕಂಥ ಜಾಲಗಳಿದಾವೆ. ಅದೇ ರೀತಿ ನಾವು 2-3 ವರ್ಷಗಳ ಹಿಂದೆ ಬಾಗೇಪಲ್ಲಿ ಒಬ್ಬ ಮಹಿಳೆಯನ್ನ ಡೆಲ್ಲಿಗೆ ಕರ್ಕೊಂಡೋಗಿ ಮಾರಾಟ ಮಾಡ್ತಕ್ಕಂಥ ಹುಡುಗ PUC ಓದೋರು, ಕೈ ಕಾಲು ಮುರಿದಂಗೆ ನಾಟಕ ಮಾಡ್ತಾನೆ, ಕಣ್ಣು ಕಾಣಿಸದೇ ಇರೋಂಗೆ ನಾಟಕ ಮಾಡ್ತಾನೆ. ಆಮೇಲೆ ಅವನ ಮಾಮೂಲಿ ವ್ಯಕ್ತಿ, ಅವನಿಗೆ ಟಾರ್ಗೆಟ್ ಪ್ರತಿನಿತ್ಯ ಅವನು 200-300 ರೂಪಾಯಿ ಕೊಡ್ಲೇಬೇಕು, ಕೊಡ್ಲಿಲ್ಲ ಅಂತ ಅವನು ಊಟ ಹಾಕೋದಿಲ್ಲ, ಚೆನ್ನಾಗಿ ಹೊಡಿತಾನೆ. ಹಾಗಾಗಿ ಬೇರೆ ಬೇರೆ ರೀತಿಯ ನಾಟಕಗಳನ್ನ ಹಾಳಾಗಿ ಅವನು ಭಿಕ್ಷೆ ಮಾಡಿ ಅವನಿಗೆ ವ್ಯವಸ್ಥಿತ ತಂಡಗಳಿಗೆ ಕೊಡುವಂತ ಈ ಒಂದು ಜಾಲಗಳು ನಮ್ಮಲ್ಲಿ ಇದ್ದಾವೆ. ಅದೇ ರೀತಿ ಹೆಣ್ಮಕ್ಳನ್ನು ಕೂಡ ಈ ರೀತಿ ಕರ್ಕೊಂಡೋಗಿ ಬಾರ್ಗಳಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ, ವೇಷವೃತ್ತಿಯನ್ನ ಮಾಡ್ಲಿಕ್ಕೆ ಮಾರಾಟ ಮಾಡ್ತಾರೆ, ನಗ್ನ ಚಿತ್ರಗಳನ್ನ ಫೋಟೋಗಳು ತೆಗೆದು ಮಾರಾಟ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಇವೆಲ್ಲ ಕೂಡ ನಿಮಗೆ ಮಾಹಿತಿ ಇರಬೇಕು. ಒಂದು ಸಾರಿ ನೀವೇನಾದ್ರೂ ಎಚ್ಚರ ತಪ್ಪಿದ್ರೆ ನಿಮ್ಮ ಬದುಕು ನರಕ ಆಗುತ್ತೆ ಅಂತ ಮಾತನ್ನ ನಿಮ್ಮ ಮುಂದೆ ಹೇಳಿಕೆ ಬಯಸ್ತೇನೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ CN ಸತ್ಯನಾರಾಯಣ ರೆಡ್ಡಿ, ನ್ಯಾಷನಲ್ PU ಕಾಲೇಜಿನ ಪ್ರಾಂಶುಪಾಲ ವೆಂಕಟಶಿವಾರೆಡ್ಡಿ, ಸರ್ಕಾರಿ ಅಭಿಯೋಜಕ ಚಿನ್ನಸ್ವಾಮಿ, ವಕೀಲರಾದ ರಾಮಂಜಿ, ಪ್ರಸನ್ನಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ R, CTV ನ್ಯೂಸ್, ಬಾಗೇಪಲ್ಲಿ.